ಮಂಗಳೂರಿನಲ್ಲಿ ಕರ್ನಾಟಕ ಬಂದ್ಗೆ ನೋ ರೆಸ್ಪಾನ್ಸ್. ಬಂದ್ ಬಿಸಿ ನಡುವೆಯೂ ಯಥಾಸ್ಥಿತಿಯಲ್ಲಿ ಕಡಲ ನಗರೆ. ಸಂಚಾರ ವ್ಯವಸ್ಥೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬದಲಾವಣೆ ಅನ್ನೋದು ಇಲ್ಲ. ಕೆಎಸ್ಆರ್ಟಿಸಿ ಖಾಸಗಿ ಬಸ್ಗಳು ಕೂಡ ಎಂದಿನಂತೆ ಸಂಚರಿಸ್ತಾ ಇದೆ. ವೀಕೆಂಡ್ ಹಿನ್ನೆಲೆಯಲ್ಲಿ ಬಸ್ ನಿಲ್ದಾಣದಲ್ಲಿ ಜನದಟ್ಟಣೆ ಯಾವ ರೀತಿ ಆಗಿರ್ತಿತ್ತೋ ಅಷ್ಟೇ ಇದೆ. ವೀಕೆಂಡ್ ಆಗಿರೋದ್ರಿಂದ ಸಹಜವಾಗಿ ಮಂಗಳೂರಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಿರುತ್ತೆ. ಶಾಲಾ ಕಾಲೇಜುಗಳಿಗೆ ರಜೆ ಇರುತ್ತೆ ಅಥವಾ ಬೇರೆ ಬೇರೆ ಕಚೇರಿಗಳಿಗೆ ರಜೆ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಮಂಗಳೂರಿನಲ್ಲಿ ಬೀಚಸ್ ಹೋಗಬಹುದು ಅಂತೆಲ್ಲ ಏನು ಬರ್ತಾರೋ ಅದೇ ಥರ ಇವತ್ತೂ ಇದೆ. ಕರ್ನಾಟಕ ಬಂದ್ ಅನ್ನೋದರ ಗಂಧ ಗಾಳಿನೇ ಗೊತ್ತಿಲ್ಲದಂಥ ಪರಿಸ್ಥಿತಿಯಲ್ಲಿ ಸದ್ಯ ಮಂಗಳೂರಿದೆ. ಮಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ಎಫೆಕ್ಟೂ ಕೂಡ ಇಲ್ಲ. ಸೊ ನಾರ್ಮಲ್ ಆಗಿ ಮಂಗಳೂರು ಹೇಗೆ ಜನರಿಂದ ಇರ್ತಿತ್ತೋ ಅದೇ ಥರ ಇದೆ. ಬಸ್ಗಳು ಓಡಾಡ್ತಾ ಇದೆ, ಎಲ್ಲ ವೆಹಿಕಲ್ಸ್ಗಳು ಕೂಡ ರಸ್ತೆಗೆ ಇಳಿದಿದೆ. ಜನರೆಲ್ಲ ನಾರ್ಮಲ್ ಆಗಿದ್ದಾರೆ. ಅಂಗಡಿಗಳು, ಹೋಟೆಲ್ಗಳು ಪ್ರತಿ ಒಂದು ಕೂಡ ಓಪನ್ ಇದೆ. ಆಟೋ ಜೊತೆಗೆ ಕ್ಯಾಬ್ಸ್ಗಳು ಯಾವುದಕ್ಕೂ ಕೂಡ ಕೊರತೆ ಅನ್ನೋದು ಅಥವಾ ಸಮಸ್ಯೆ ಅನ್ನೋದು ಇಲ್ಲ. ಸೊ ಹಾಗಾಗಿ ಮಂಗಳೂರಿನಲ್ಲಿ ಕರ್ನಾಟಕ ಬಂದ್ ಇಲ್ಲ. ಮಂಗಳೂರಿನಿಂದ ಯಾವುದೇ ರೀತಿಯಾದಂಥ ನಾವು ಇದಕ್ಕೆ ಸಪೋರ್ಟಿವ್ ಆಗಿದ್ದೀವಿ ಅನ್ನೋದನ್ನು ಕೂಡ ಹೇಳಿರಲಿಲ್ಲ. ಯಾಕಂದರೆ ಮೊದಲೇ ಹೇಳಿದರು ನಾವು ಇದಕ್ಕೆ ಸಪೋರ್ಟ್ ಮಾಡಲ್ಲ ಅಂತ. ಅದೇ ರೀತಿಯಾಗಿ ನಾರ್ಮಲ್ ಆಗಿದೆ. ಬಸ್ನ ಸಂಚಾರ ಆಗಿರ್ಬೋದು, ಜನರ ಓಡಾಟ ಆಗಿರಬಹುದು. ವೀಕೆಂಡ್ ಬೇರೆ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲೇ ಜನರು ಕೂಡ ಇದ್ದಾರೆ. ಸೊ KSRTC ಬಸ್ಸು, ಖಾಸಗಿ ಬಸ್ಸು ಎಲ್ಲವೂ ಕೂಡ ನಾರ್ಮಲ್ ಆಗಿದೆ. ಶಾಲಾ ಕಾಲೇಜುಗಳು, ಎಕ್ಸಾಮ್ಸ್ಗಳು ಸಮೀಪ ಇದೆ. ಅದಲ್ಲದೆ ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ. ಕೇವಲ ನಮ್ಮ ರಾಜ್ಯದ ಜನತೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಕೇರಳದಿಂದ ಎಲ್ಲ ಕೂಡ ಇಲ್ಲಿಗೆ ಆಗಮಿಸ್ತಾರೆ. ಹಾಗಾಗಿ ಬಂದ್ಗೆ ಏನಾದರೂ ಸಪೋರ್ಟ್ ಮಾಡಿದ್ರೆ ಸಮಸ್ಯೆ ಆಗುತ್ತೆ, ಸಾರ್ವಜನಿಕರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕಾಗಿ ಅವರ ಹಿತವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಬಂದ್ಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರು. ಅದರಂತೆಯೇ ನಾರ್ಮಲ್ ಆಗಿದೆ ಮಂಗಳೂರು. ಇವತ್ತು ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಖಾಸಗಿ ಬಸ್ ಸಂಚಾರದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ. ಬಂದ್ ಬಿಸಿ ಏನಾದರೂ ಕರಾವಳಿಯ ಜಿಲ್ಲೆಗಳಿಗೆ ತಟ್ಟಿದೆಯಾ? ಈ ಬಗ್ಗೆ ಖಾಸಗಿ ಬಸ್ಸಿನ ಚಾಲಕರು, ನಿರ್ವಾಹಕರು ಏನು ಹೇಳ್ತಾರೆ ಅವ್ರ ನಾನು ಮಾತನಾಡ್ತಾ ಹೋಗ್ತೀನಿ. ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಇವತ್ತು ಬಂದ್ ಬಿಸಿ? ಬಂದು ಏನಿಲ್ಲ ಇವತ್ತು. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಬಂದಿಲ್ಲ, ಅದು ಅಲ್ಲಿ ಉತ್ತರ ಕನ್ನಡ. ನಮಗೆ ಇಲ್ಲಿ ಕನ್ನಡ ಇದು ಸಂಘ ಇಲ್ಲ. ಯಾಕೆ ಬೆಂಬಲ ಕೊಟ್ಟಿಲ್ಲ ಬಂದಿಗೆ? ನಮ್ಮ ಬೆಂಬಲ ಕೊಡಲಿಕ್ಕೆ ನಮಗೇನಾದರೂ ಇದು ಎಫೆಕ್ಟ್ ಇಲ್ಲ. ಇಲ್ಲಿ ಯಾರು ಮಾತಾಡೋರಿಲ್ಲ. ಈಗ ಬಂದ್ ಹಿನ್ನೆಲೆ ನಿಮ್ಮ ಇಲ್ಲಿ ಜನ ಏನಾದರೂ ಕಮ್ಮಿ ಆಗಿದಾರಾ? ಬಸ್ನಲ್ಲಿ ಜನ ಕಮ್ಮಿ ಏನು ಕಡಿಮೆ ಇಲ್ಲ ಇವತ್ತು, ಎಲ್ಲ ಮಾಮೂಲಿ ಕರೆಕ್ಟ್ ಇದೆ. ಹೇಗಿದೆ ಏನಾದರೂ ಗೊತ್ತಾಗ್ತಾ ಇದೆ? ಏನಿಲ್ಲ, ಕಲೆಕ್ಷನ್ ಎಲ್ಲ ಉಂಟು ಬಸ್ಸಲ್ಲೆಲ್ಲ. ಏನು ಯಾವ ಇರ್ತದೆ ಹಾಗೆ ಉಂಟು, ಏನು ಕಲೆಕ್ಷನ್ ಕಮ್ಮಿ ಇಲ್ಲ, ಒಂದೇ ಥರ ಉಂಟು ಎಲ್ಲ. ಈಗ ಮಂಗಳೂರು ಭಾಗದಲ್ಲಿ ಬಂದಿಲ್ಲ, ಆದರೆ ತುಂಬ ಜನ ಇವತ್ತು ವೀಕೆಂಡ್ ಅಂತ ಪ್ರವಾಸಿಗರು ಬರ್ತಾ ಇರ್ತಾರೆ. ಅದರಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಹೇಗೆ ಅಂತ? ಇಲ್ಲ, ಏನಿಲ್ಲ ವ್ಯತ್ಯಾಸ ಏನಿಲ್ಲ, ಉಂಟು. ಬಸ್ಸಲ್ಲೆಲ್ಲ ಯಾವ ಇರ್ತದೆ ಅಷ್ಟೇ ಜನಗಳು ಈಗ ತಿರುಗಾಡ್ತಾ ಇದ್ದಾರೆ ಬಸ್ಸಲ್ಲೆಲ್ಲ ಪ್ಯಾಸೆಂಜರ್. ಈಗ ಬೆಳಗಾವಿಯಲ್ಲಿ ಬಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ಆಗಿರುವಂಥದ್ದು, ಇದನ್ನು ನೀವು ಖಂಡಿಸೋದಿಲ್ವಾ? ಖಂಡಿಸ್ತೇವೆ, ನಮ್ಮ ಕರ್ನಾಟಕ ಅಲ್ಲ ಇದು, ಖಂಡಿಸ್ತೇವೆ ನಾವು. ಯಾಕೆ ಬಂದ್ ಮಾಡಲ್ಲ ಅಂತ ಮಂಗಳೂರಿನ ಖಾಸಗಿ ಬಸ್? ತುಂಬ ಇದಾಗಿದೆ ಈಗ ಎಲ್ಲ ಪ್ರೈವೇಟ್ ಬಸ್ಸಿಗೆಲ್ಲ ಟ್ಯಾಕ್ಸ್ ಅದೆಲ್ಲ ಜಾಸ್ತಿ ಆಗಿ ತುಂಬ ಲಾಸ್ ಆಗಿದೆ. ಹಾಗೆ ಬೆಂಬಲ ಇದೆ, ನೈತಿಕ ಬೆಂಬಲ ಉಂಟು. ಏನು ಹೇಳ್ತೀರಾ ಯಾವ ವಿಷಯದಲ್ಲಿ? ಬಂದ್ ಯಾವ ಥರ ಇವತ್ತಿದೆ ದಕ್ಷಿಣ ಕನ್ನಡದಲ್ಲಿ? ಗೊತ್ತಾಗ್ತಾ ಇದೆ ಏನಾದರೂ ಮಂಗಳೂರಲ್ಲಿ ಬಂದ್ ಬಗ್ಗೆ? ಇಲ್ಲ, ಏನು ಗೊತ್ತಾಗಲ್ಲ. ಮಂಗಳೂರು ಉತ್ತಮ ರೀತಿಯಲ್ಲಿ ನಡೀತಾ ಇದೆ, ಅಷ್ಟೇ. ಬಂದಿಗೆ ಬೆಂಬಲ ಇದೆಯಾ ನಿಮ್ಮದು? ಬಂದಿಗೆ ಬೆಂಬಲ ಇಲ್ಲ. ಯಾಕಿಲ್ಲ ಅಂದರೆ ಬಂದಿಗೆ ಬೆಂಬಲ ಇದ್ದರೆ ಸಾರ್ವಜನಿಕರಿಗೆ ತುಂಬ ಅಡಚಣೆ ಆಗ್ತಿತ್ತು, ಅದಕ್ಕಾಗಿ ಬೆಂಬಲ. ಇದಿಷ್ಟು ಮಂಗಳೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿರುವಂತಹ ನಿರ್ವಾಹಕರ ಸಿಬ್ಬಂದಿಗಳ ಮಾತು. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.